ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್. ಪ್ರಮೋದ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಓಕೆ, ಇದೀಗ ಪ್ರಮೋದ್ ಅವರಿಂದ ಮಾತು ಶುರು ಮಾಡೋಣ. ಪ್ರಮೋದ್ ಅವರೇ, ಮೊನ್ನೆ ಹೇಳೆ ಕುಸುಮ, ಇದೀಗ ಟ್ರೈಲರ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಯಾವುದಾದ್ರೂ ಒಂದು ಅಡುಗೆ ಚೆನ್ನಾಗಿ ಆಗ್ತಾ ಇದ್ದಾಗ ಅದರ ಪರಿಮಳ ಮೂಗಿಗೆ ಬಡಿತಾ ಇದ್ದಾಗ ಹಸುವು ಜಾಸ್ತಿ ಆಗುತ್ತಂತೆ. ಅದೇ ರೀತಿ ನಾನು ಗ್ರಾಮಾಯಣದ ಸುತ್ತಮುತ್ತಲು ಏನೇನು ಆಗ್ತಿದೆ ಅನ್ನೋದನ್ನು ಚಂದ್ರು ಸರ್ ಮತ್ತೆ ಪೂರ್ಣ ಸರ್ ಒಡನಾಟ ಜಾಸ್ತಿ ಆದ್ಮೇಲೆ ಕೇಳಿ ತಿಳ್ಕೊಳ್ತಾ ಇದ್ದೆ. ಹಾಗೆ ಅದು ಟ್ರೈಲರ್ ನೋಡಿದ್ಮೇಲಂತೂ ನನ್ನ ಹಸು ಇನ್ನೂ ಜಾಸ್ತಿ ಆಗಿದೆ. ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಚಂದ್ರು ಸರ್ 8-10 ವರ್ಷಗಳ ತಪಸ್ಸಿದು. ಈ ತಪಸ್ಸಿಗೆ ತಕ್ಕ ವರ ಸಿಗ್ಲಿ, ದೊಡ್ಡ ಮಟ್ಟದ ವರ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಚಂದ್ರು ಸರ್ಗೆ ತಮಾಷೆಗೆ ನಾನು ಹೇಳ್ತಿದ್ರೆ, ಚಂದ್ರು ಸರ್ ಇದು ಗ್ರಾಮಾಯಣ ಸಿನಿಮಾ ಏನಿದೆ 2026 ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತ ಮುಂಚೆನೆ ಬರ್ದಾಗಿದೆ. ಸಿನಿಮಾ ತಡ ಆಗಿದ್ದಲ್ಲ, ನೀವು ಬೇಗ ಶುರು ಮಾಡಿದ್ರಿ ಅಷ್ಟೇ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೊ ಇನ್ನು ಈ ಗ್ರಾಮಾಯಣದ ಈ ಒಂದು ಏನು ಸಂಭ್ರಮ ಇದೆ, ಇವತ್ತಿನ ಏನು ಸಂಭ್ರಮ ಇದೆ, ಇದಕ್ಕೆಲ್ಲವೂ ಮುಖ್ಯ ಕಾರಣ ಲಹರಿ ಸಂಸ್ಥೆ ಅಂತಾನು ಭಾವಿಸ್ತೀನಿ. ಯಾಕಂದ್ರೆ ಒಂದು ಸಿನಿಮಾ ನಿಂತಿದೆ, ಸಿನಿಮಾವನ್ನ ಮತ್ತೆ ತಗೊಂಡ್ಬಂದು ಇಂತಹ ಒಂದು ಸಂಭ್ರಮಕ್ಕೆ ಕಾರಣ ಆಗ್ತಾರೆ ಅಂದ್ರೆ ದೊಡ್ಡ ಮನಸ್ಸು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಗ್ರಾಮಾಯಣವನ್ನ ಪೂರ್ಣ ಮಾಡಿರೋದೇ ಪೂರ್ಣ ಸರ್ ಸಂಗೀತ. ಸೊ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದರಲ್ಲೂ ನನಗೆ ಏನೇ ಹೇಳು ಕುಸುಮ ಅಂತ ಹಾಡು ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದು, ಆ ಹಾಡಿನ ಹಿಂದೆ ತಯಾರಿಕೆಯಲ್ಲಿ ನಾನು ಅವ್ರ ಜೊತೆ ಒಡನಾಡಿದ್ದಾಗಿರ್ಬೋದು, ವಿನಯ್ ಸರ್ ಜೊತೆ ಫೋನಲ್ಲಿ ಮಾತಾಡಿದ್ದು ಎಲ್ಲವೂ ಕೂಡ ತುಂಬಾ ದೊಡ್ಡ ಒಂದು ಹಲವಾರು ವರ್ಷಗಳ ಕಾಲ ನನ್ನ ಜೊತೆ ಉಳಿಯುವಂತ ನೆನಪುಗಳನ್ನು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡಿಗೆ ತುಂಬಾ ಜನ ಇಂಡಸ್ಟ್ರಿಯವರು ಕೂಡ ಕಾಲ್ ಮಾಡಿ ಶ್ಲಾಘಿಸಿದ್ದೀರಾ. ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ವಿನಯ್ ಸರ್ ಹಾಗೂ ಮೇಘಾ ಶೆಟ್ಟಿ ಮೇಡಮ್ಗೆ ಮತ್ತೆ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ. ಗ್ರಾಮಾಯಣಕ್ಕೆ ದೇವರು ಮತ್ತೆ ಅಭಿಮಾನಿ ದೇವರು ಎಲ್ಲರೂ ಕೈ ಹಿಡಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.